ಎಲ್ಲಾ ತರಬೇತಿದಾರರಿಗೆ ನಮಸ್ಕಾರ. ನಿಮ್ಮ ಐಟಿಐ ಮಾರ್ಕ್ಸ್ ಕಾರ್ಡ್ ಮತ್ತು ಐಟಿಐ ಸರ್ಟಿಫಿಕೇಟ್ ಅನ್ನು ಆನ್ಲೈನ್ ಮೂಲಕ ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಸಿಡ್ ಪೋರ್ಟಲ್ ಅನ್ನು ತೆರೆಯಿರಿ. ಸಿಡ್ ಪೋರ್ಟಲ್ ತೆರೆದ ನಂತರ ಪ್ರೊಫೈಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಂತರ ಲಾಗಿನ್ ಆಯ್ಕೆ ಮಾಡಿ. ನಿಮ್ಮ ಲಾಗಿನ್ ವಿವರಗಳನ್ನು ಬಳಸಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಐಟಿಐ ರಿಸಲ್ಟ್ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ. ನಂತರ ಪರದೆಯ ಮೇಲ್ಭಾಗದ ಎಡಬದಿಯಲ್ಲಿ ಕಾಣಿಸುವ 3 ಗೆರೆಗಳ ಮೈನ್ ಮೆನು ಅನ್ನು ಕ್ಲಿಕ್ ಮಾಡಿ. ಮೈನ್ ಮೆನು ತೆರೆದ ನಂತರ ಡೌನ್ಲೋಡ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಿಮಗೆ ಮಾರ್ಕ್ಸ್ ಶೀಟ್ ಬೇಕಾದರೆ ಮೊದಲು ಮಾರ್ಕ್ಸ್ ಶೀಟ್ ಆಯ್ಕೆ ಮಾಡಿ. ನಂತರ ಕಿಟ್ಸ್ ಆಯ್ಕೆ ಮಾಡಿ. ಈಗ ನಿಮ್ಮ ನಂಬರ್ ಅನ್ನು ಸರಿಯಾಗಿ ನಮೂದಿಸಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಡಾಬ್ ಅನ್ನು ನಮೂದಿಸಿ. ಎಲ್ಲಾ ವಿವರಗಳನ್ನು ಸರಿಯಾಗಿ ನಮೂದಿಸಿದ ನಂತರ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿವರಗಳು ಮತ್ತು ಇಟಿ ಮಾರ್ಕ್ಸ್ ಕಾರ್ಡ್ ಪರದೆಯ ಮೇಲೆ ಕಾಣಿಸುತ್ತದೆ. ಮಾರ್ಕ್ಸ್ ಕಾರ್ಡ್ ಅನ್ನು ಪರಿಶೀಲಿಸಿ. ನಂತರ ಡೌನ್ಲೋಡ್ ಆಯ್ಕೆಯ ಮೂಲಕ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಮುಖ್ಯವಾಗಿ ಮೊದಲನೇ ವರ್ಷದ ಮಾರ್ಕ್ಸ್ ಕಾರ್ಡ್, ಎರಡನೇ ವರ್ಷದ ಮಾರ್ಕ್ಸ್ ಕಾರ್ಡ್ ಹಾಗೂ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮೂರನ್ನು ಪ್ರತ್ಯೇಕವಾಗಿ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಇದೇ ರೀತಿಯಲ್ಲಿ ನಿಮ್ಮ ಇಟಿ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತೆ ಡೌನ್ಲೋಡ್ ಆಯ್ಕೆಗೆ ಹೋಗಿ. ಅಲ್ಲಿ ಸರ್ಟಿಫಿಕೇಟ್ ಆಯ್ಕೆ ಮಾಡಿ. ನಂತರ ಕಿಟ್ಸ್ ಆಯ್ಕೆ ಮಾಡಿ. ಈಗ ನಿಮ್ಮ ಪ್ರಿನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅಂದರೆ ಡಾಬ್ ಅನ್ನು ನಮೂದಿಸಿ. ನಂತರ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಾ ವಿವರಗಳು ಸರಿಯಾಗಿದ್ದರೆ ಡೌನ್ಲೋಡ್ ಆಯ್ಕೆ ಮಾಡಿ. ನಿಮ್ಮ ಇಟಿ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಯಾವುದೇ ವಿವರ ತಪ್ಪಾಗಿ ನಮೂದಿಸದಂತೆ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಪ್ರಿನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಸರಿಯಾಗಿ ನಮೂದಿಸಿ. ಹಾಗೆಯೇ ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ಅವುಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಮಾತ್ರ ಇಟ್ಟುಕೊಳ್ಳದೆ ಅಗತ್ಯವಿದ್ದರೆ PDF ರೂಪದಲ್ಲಿ ಗೂಗಲ್ ಡ್ರೈವ್, ಕಂಪ್ಯೂಟರ್ ಅಥವಾ ಬೇರೆ ಸುರಕ್ಷಿತ ಸ್ಥಳದಲ್ಲಿ ಕೂಡ ಉಳಿಸಿಕೊಳ್ಳಿ. ಈ ರೀತಿಯಾಗಿ ಸಿಡ್ ಪೋರ್ಟಲ್ ಮೂಲಕ ಇಟಿ ಮಾರ್ಕ್ಸ್ ಕಾರ್ಡ್, ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಮತ್ತು ಇಟಿ ಸರ್ಟಿಫಿಕೇಟ್ ಅನ್ನು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎಲ್ಲ ತರಬೇತಿದಾರರು ತಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಧನ್ಯವಾದಗಳು.